ಅನು, ಯಾಕಮ್ಮ ಇಲ್ಲಿದ್ಯಾ? ನಿನ್ಗೋಸ್ಕರ ಮಂಟಪ ತಯಾರಾಗಿದೆ. ಶಾಸ್ತ್ರಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ನಿನಗೋಸ್ಕರ ಆಗಿರೋ ತಯಾರಿ. ಬಾನು ಹೊರಗೆ ಬಾ ಮಗಳೇ. ಅಮ್ಮ ಕರ್ದಾಳ, ಮಗಳು ಇಲ್ಲ ಅಂತ ಹೇಳಕ್ಕಾಗ್ತದ? ಅಮ್ಮನ ಹಿಂದೆ ಹೋಗ್ಲಾಬೇಕು. ಉಧೋ ಉಧೋ ಎಲ್ಲಮ್ಮ. ಏನ್ ಮಾಡಕ್ ಹೊಟ್ಟಿದಾಳೆ ಇವಳು? ಮೈ ಗಾಡ್, ಸ್ವಲ್ಪ ಹೊತ್ತಲ್ಲಿ ಎಲ್ರಿಗೂ ಇಂಥ ಟೆನ್ಷನ್ ಕೊಟ್ಬಿಡ್ಲಲ್ಲ. ಹೊರಗಿನವ್ರಿಗೆ ಯಾರಿಗೂ ಈ ವಿಷಯ ಲೀಕ್ ಆಗ್ದಾಗ ನೋಡ್ಕೋಬೇಕು. ಯಾ ಮೀರಾ, ಏನಾಯ್ತು? ಯಾಕೆ ಹೋದ್ಲಂತೆ? ಅದು ಏನೋ ಬ್ರೇಸ್ಲೆಟ್ ಬೇಕಿತ್ತಂತೆ, ಅದಕ್ಕೆ. ಬ್ರೇಸ್ಲೆಟಾ? ಯಾ, ಐ ಮೀನ್ ಬ್ರೇಸ್ಲೆಟ್ನೇನೋ ಚೆಕ್ ಮಾಡ್ಬೇಕಾಗಿತ್ತಂತೆ. ದಟ್ಸ್ ಇಟ್. ಯಾ. ಸೊ
ಸೊ ಈಗ ಸ್ಟೇಜ್ ಮೇಲೆ ಬಂದು ನಮ್ಮ ಹೀರೋ ಹೀರೋಯಿನ್ ತರ ಪರ್ಫಾರ್ಮ್ ಮಾಡ್ತಿರೋಂತ ಮೊದಲನೇ ಜೋಡಿ ಯಾರು ಅಂದ್ರೆ ಇಟ್ಸ್ ನನ್ ಅದರ್ ದನ್ ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ. ಅನು, ನಿಮ್ಮ ಅಪ್ಪ ಅಮ್ಮ ನಿನ್ ಲವ್ ಸ್ಟೋರಿನ ಪರ್ಫಾರ್ಮ್ ಮಾಡ್ತಿದ್ದಾರೆ ಕಣೆ. ಇದಕ್ಕಿಂತ ಮಜಾ ಇನ್ನೇನಿದೆ? ಬನ್ನಿ ಚೀಟಿ ಕ್ಲಿಕ್ ಮಾಡಿ. ಇದ ಮೇಡಮ್ ತಗೊಳ್ಳಿ, ಮೈಕ್ ತಗೊಳ್ಳಿ. ಯಾವುದೋ ಒಂದು ತಗೊಳ್ಳೆ, ಕೊನೆಗೂ ಸೀರೆ ಅಂಗಡಿ ಫ್ಯಾಮಿಲಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ನೀನು. ಅದ್ ಬೇಡ. ಸುಬ್ಬು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಗ್ಳು ಲವ್ ಸ್ಟೋರಿ ಬಗ್ಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಯಾವ್ದೋ ಒಂದು ಚೀಟಿ ನಿಂತ್ಕೊಂಡ್ರೆ ಆಗುತ್ತಾ? ಒಳ್ಳೆ ಚೀಟಿನೇ ಎತ್ಕೋಬೇಕಲ್ವಾ? ಮಗಳ ಲವ್ ಸ್ಟೋರಿನಲ್ಲಿ ಎಲ್ಲನೂ ಒಳ್ಳೇದೇ ಆಗಿದೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಒಬ್ಬ ಕೆಟ್ಟವನು ಅಂತ ಬಂದರೆ ನಾನೇ ಕಾಣ್ತೀನಿ. ಸುಬ್ಬು, ಈ ಸಮಯದಲ್ಲಿ ಏನ್ ಮಾತು ಅಂತ ಆಡ್ತೀಯಾ? ಅಪ್ಪ, ತಮಾಷೆಗೆ ಬಂಗಾರ. ಪುಷ್ಪ ಆಂಟಿ, ಚೀಟಿಲಿ ಏನ್ ಬರ್ದಿದೆ? ಏ ರಮ್ಯಾ, ಯಾಕೆ ಕಿರಿಸ್ತ್ಯಾ? ಅವ್ರು ಆಕ್ಟ್ ಮಾಡಿ ತೋರಿಸ್ತಾರೆ, ತಡಿ. ಸುಬ್ಬು, ಆಕ್ಟ್ ಮಾಡೋದಕ್ಕಿಂತ ಡ್ಯಾನ್ಸ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ವಾ? ಕರೆಕ್ಟ್, ಹಾಗೆ ಮಾಡೋಣ ನಲ್ಲಿ. ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ, ಪಬಬಂ ಪಬಬಂ ಪಬಬಂ. ಹೇಳಿದ ರಮ್ಯಾ, ನಾನು ಆ ತರ ಸರ್ ಅಂತ ಕರಿತಿದ್ದೇನೆ. ಪಕ್ಕ ಹಿಂಗೆ ಕರಿತೀಯ. ಪುಷ್ಪ ಆಂಟಿ ಸೂಪರ್. ವಾವ್, ದಟ್ ವಾಸ್ ರಿಯಲಿ ಅಮೇಜಿಂಗ್. ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಟ್ ವಾಸ್ ಟೂ ಗುಡ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ. ನನ್ನ ಮತ್ತೆ ಅನು ಭೇಟಿ ಆದಮೇಲೆ ಏನೇನಾಯ್ತು ಅಂತ ನೀವು ನೋಡಿದ್ರಿ. ಅದರ ಬಗ್ಗೆ ಎಲ್ಲರ ಹಾಗೆ
ನನಗೂ ಕುತೂಹಲ ಇರುತ್ತೆ. ಆದರೆ ಅದಕ್ಕೂ ಮೊದಲು ನನ್ನ ಜೀವನ ಹೇಗಿತ್ತು ಅಂತ ನನ್ನ ಕೇಳಲೇ ಇಲ್ಲ. ಬಹುಶಃ ಕೇಳಿದ್ರೆ ನನಗೆ ತೊಂದರೆ ಆಗ್ಬೋದೇನೋ, ನನಗೆ ಸಂಕಟ ಆಗ್ಬೋದೇನೋ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಅಮ್ಮ, ನಾನು ನನ್ನ ಜೀವನದ ಬಗ್ಗೆ ನಿಮ್ಗೆ ತೋರಿಸೋದು ನನ್ನ ಕರ್ತವ್ಯ. ನಾನು ಎಲ್ಲನೂ ಸಂದರ್ಭ ಬಂದಾಗ ನಿಮಗೆ ಹೇಳ್ತೀನಿ. ಆದರೆ ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳಬೇಕು. ನಾನು ಒಬ್ಬಂಟಿ ಆಗಿದ್ದಾಗ ಆತ ನನ್ನ ಕೈ ಹಿಡಿದ. ನಾನು ಎಡವಿದಾಗ ಆತ ನನಗೆ ಹೆಗಲು ಕೊಟ್ಟ. ನಾನು ದುಡುಕಿದಾಗ ನನಗೆ ತಾಳ್ಮೆ ಕಲಿಸ್ತ. ಆತ ಅವತ್ತು ಇವತ್ತು ಯಾವತ್ತಿಗೂ ನನ್ನ ಉತ್ಸವ ಮೂರ್ತಿಯಾಗಿ ನಡೆಸಿ ಹೇರಾಗಿ ಕೂತಿರೋ ಕೇಶವ ಜೈನ್. ಇವನ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ಈತನ ಬಗ್ಗೆ ಹೇಳೋಕ್ ಹೋದ್ರೆ ಹೇಳ್ತಾನೆ ಹೋಗುದು. ಈತ ಹಿಂದೆ ಇದ್ದಿದ್ರೆ ನಾನು ಇರ್ತಿರ್ಲಿಲ್ಲ. ಹಂಗಿರ್ತಾನೆ ಇರಲಿಲ್ಲ. ಈ ಕ್ಷಣಕ್ಕೂ ಅವನು ನನ್ನ ಬಗ್ಗೆನೇ ಯೋಚಿಸ್ತಿದ್ದಾನೆ. ನನ್ನ ಬಗ್ಗೆ, ನನ್ನ ಸುರಕ್ಷತೆ ಬಗ್ಗೆನೇ ಯೋಚಿಸ್ತಿದ್ದಾನೆ. ಅವನಿಗೆ ನನ್ನ ಮೇಲೆ ಯಾಕೋ ಏನೋ ವಿಶ್ವಾಸದ ಪ್ರೀತಿ ಎಂಬ ಒಂದು ತುಂಬಾ ಅವನು ಮಮತೆ ಅಂತಾನೆ ಹೇಳೋದು. ಅಮ್ಮನ ಅನುಪಸ್ಥಿತಿಯಲ್ಲಿ ಅಮ್ಮನ ಸ್ಥಾನ ತಂದು I love you, Kaka. I love you.
ಸರ್, ನೀವು ನಮ್ ಟಾಸ್ಕ್ ಅನ್ನೇ ಬದಲಾಯಿಸ್ಬಿಟ್ರಿ. ಎಲ್ಲಾ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರ ಕೈಲಿ ಮೆಹಂದಿ ಹಚ್ಚಿಸ್ಕೊತಾ ಇದ್ದಾರೆ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ನೋಡಿದೆಯಾ ನನ್ನ ಮೋಸದ ಆಟ ಎಷ್ಟು ಜನರ ಸಂತೋಷಕ್ಕೆ ಕಾರಣ ಆಯಿತು ಅಂತ. ಅದೇನೋ ನಿಜ ಸರ್, ಆದ್ರೆ ನಾನು ಮೆಹಂದಿ ಹಾಕಿಸ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಕಂಡು ಹಿಡೀರಿ ಅಂತ ಆಟ ಆಡ್ಸೋಣ ಅನ್ಕೊಂಡೆ. ಈಗ ಚಾನ್ಸ್ ಮಿಸ್ ಆಗೋಯ್ತು. ಆಟ ಮಿಸ್ ಆದ್ರೆ ಏನಂತೆ, ಈಗ ನಾವಿಬ್ರು ಹೊಸ ಆಟ ಕಂಡ್ಕೊಳ್ಳೋಣ. ಸರ್ ನೆನಪಿರ್ಲಿ, ಆಮೇಲೆ ಸ್ಕೂಲ್ ಹತ್ರ ಬರಬೇಕು. ಹರ್ಷ, ವಾಟ್ ಇಸ್ ದಿಸ್? ನಂಗೆ ಡಿಸೈನೇ ಅರ್ಥ ಆಗ್ತಿಲ್ವಲ್ಲ. ಇದು ಸೊಡ್ಲು ಮಾನ್ಸಿ. ಹಂಗಾದ್ರೆ ನೀನ್ ಎಲಿಫೆಂಟ್ ಬಿಡಿಸ್ತಿದ್ಯಾ? ಅಯ್ಯೋ, ಒಂದ್ಸಲ ಬಿಳಿ ಆನೆನ ಯೋಚನೆ ಮಾಡ್ಕೊಂಡು ಅದನ್ನೇ ಬಿಡಿಸಿದಿನಲ್ಲ, ಏನ್ ಮಾಡೋದು ಇವಾಗ? ಹರ್ಷ, ಏನ್ ಬಿಡಿಸ್ತಿದ್ಯಾ? ಇರು, ಇದೊಂಥರ ಕ್ಲಾಸಿಕಲ್ ವೆಸ್ಟರ್ನ್ ಫ್ಯೂಷನ್. ವೇಟ್ ನಾಟ್ ಬ್ಯಾಡ್ ಹರ್ಷ, ಚೆನ್ನಾಗೇ ಇದೆ. ಬಟ್ ಈ ರೆಗ್ಯುಲರ್ ಮೆಹಂದಿ ಡಿಸೈನ್ ತರ ಇಲ್ಲ. ಮತ್ತೆ ಹರ್ಷನ್ಗೆ ರೆಗ್ಯುಲರ್ ಅಂದ್ರೆ ಆಗಲ್ಲ, ಎಲ್ಲಾನು ಸ್ಪೆಷಲ್ ಆಗಿರ್ಬೇಕು, ಗೊತ್ತಲ್ವಾ ಮಾನ್ಸಿ? ಹರ್ಷ, ಇದನ್ನೇ ನೋಡ್ತಾ ಇದ್ರೆ ಹಿಪ್ನೋಟೈಸ್ ಆಗೋಗ್ತೀನೋ ಏನೋ. ಮಾನ್ಸಿ, ನಾನೇ ನನ್ನ ಕೈಯಾರ ಬರ್ದಿದ್ದು, ಬೇರೆ ಆಗಕ್ಕೆ ಹೇಗ್ ಸಾಧ್ಯ? ಬೇರೆ ಎಲ್ಲಾಗಿದೆ ಹರ್ಷ? ನೀಟಾಗೇ ಇದೆ. ಜೋಕಿಂಗ್ ಬಿಡು. ಮಾನ್ಸಿ, ಮೆಹಂದಿ ಅಲ್ಲ, ನಾನ್ ಚೀಟಿ ಬಗ್ಗೆ ಮಾತಾಡ್ತಿರೋದು. ನಾನ್ ಮೀರಾ ಕೊಟ್ಟಿರೋ ಚೀಟಿಯಲ್ಲಿ ಬರ್ದಿದ್ದೆ ಬೇರೆ, ಅವಳು ಓದಿದ್ದೆ ಬೇರೆ. ಏನ್ ಬರ್ತಿದ್ದೆ? ಹೂ ಇಸ್ ಯೋರ್ ಫಸ್ಟ್ ಲವ್ ಅಂತ ಬರ್ದಿದ್ದು. ಫಸ್ಟ್ ಲವ್? ಬಟ್ ಮೀರಾ ಓದಿದ್ದೇನೆ ಝೇಂಟೆನು ಹೇಳಿದ್ರಲ್ಲ. ಅವ್ರ ಪ್ರಕಾರ ಕರೆಕ್ಟ್ ಆಗಿರೋ ಉತ್ತರನೇ ಕೊಟ್ಲೋ ಏನೋ. ಅಂದ್ರೆ ಅನ್ಸೋ ಪ್ರಕಾರ ಆರ್ಯ ಸರ್ ಈ ಚಾಲೆಂಜ್ ಅಲ್ಲಿ ಗೆದ್ದೆ ಗೆಲ್ತಾರೆ. ಇವತ್ ನಿಂಗೆ ಆರ್ಯ ಸರ್ ಬಳೆ ತೊಡಿಸ್ತಾರೆ, ನೋಡ್ತಿರು. ಆರ್ಯ ಸರ್ ಅಷ್ಟ್ ಜನರ ಮುಂದೆ ಬಂದು ನನ್ ಕೈಗೆ ಬಳೆ ತೊಡಿಸ್ತಾರ? ಚಾನ್ಸೇ ಇಲ್ಲ.
ಸರಿ ಅನು, ನಾನು ಬರ್ತೀನಿ ಇರು. ಯಾಕೆ? ಹೇರ್ ಪಿನ್ ಅಮ್ಮನ ರೂಮಲ್ಲಿದೆ, ಹೂ ಮುಡ್ಕೋಬೇಕಲ್ವಾ, ತೊಗೊಂಡು ಬರ್ತೀನಿ. ಸರ್ ಸರ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡ್ತಾರೆ. ನೀನೇ ಕೂಗಿ ಕರಿಬೇಡ. ಇಲ್ಲಿಗೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ನಿನಗೇನೋ ಕೊಡೋದಿತ್ತು. ನನಗ? ಏನು? Mom? Anu? If you both are ready, we'll announce the next event. Yes, Meera. We both are ready. Okay, sir. Wait, Meera. ಆಗಲಿಂದ ನಿನ್ನನ್ನೇ ಹುಡುಕ್ತಿದ್ದೆ, ಆದರೆ ಯು ಆರ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಹಿಯರ್. ಐ ಮಸ್ಟ್ ಸೇ ದಿಸ್ ನೌ. ನೀನು ಯು ಆರ್ ದ ಮಾಸ್ಟರ್ ಆಫ್ ಎವ್ರಿಥಿಂಗ್ ಮೀರಾ. ನಮ್ಮ ಮದುವೆ ಉಸ್ತುವಾರಿನ ನೀನು ಇಷ್ಟು ಸುಂದರವಾಗಿ ನಡೆಸ್ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಮೀರಾ. Stage 4. ರಮ್ಯಾ, ಬಳೆಗಳು ಎಷ್ಟು ಚೆನ್ನಾಗಿದೆ ಅಲ್ವೇನೆ? ಅಂತೂ ಇಂತೂ ಬಳೆಗ್ ಬಿದ್ದೆ ಅಂತ ಆಯ್ತು. ಏನು? ಅಲ್ಲ, ಬಳೆಗಳು ಚೆನ್ನಾಗಿದೆ ಅಂತ ಹೇಳ್ದಲ್ಲ, ಚೆನ್ನಾಗಿಲ್ದ ಇನ್ನೇನು? ಎಷ್ಟೇ ಆದ್ರೂ ನಿಮ್ಮವ್ರು ತೋರ್ಸಿದ್ದಲ್ವಾ? ಕಿಂಡಲ್ಲ? ಇಲ್ಲ ಕಣೆ, ನಿಜವಾಗ್ಲು ಯು ಆರ್ ಲಕ್ಕಿ. ನಿಜ ಕಣೆ ರಮ್ಯಾ, ನಾನ್ ತುಂಬಾ ಅದೃಷ್ಟವಂತೆ. ಎಷ್ಟು ಜನಕ್ಕೆ ಅದೃಷ್ಟ ಸಿಗುತ್ತೆ ಹೇಳು? ತಮ್ಮ ಮದ್ವೆ ಆಗೋ ಹುಡುಗನ ಕೈಲಿ ಬಳೆ ಶಾಸ್ತ್ರ ಮಾಡಿಸ್ಕೊಳ್ಳೋದು. ಐ ಆಮ್ ಸೋ ಹ್ಯಾಪಿ ರಮ್ಯಾ.
ನಿನ್ನ ಇಷ್ಟು ಖುಷಿಯಾಗಿಟ್ಟಿರೋ ಆರ್ಯ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಾಣೆ. ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷನ ಹುಡುಕಿ ಕೊಡ್ತಾರಲ್ಲ, ಹೀ ಈಸ್ ಗ್ರೇಟ್. ಹೌದು, ಹಿ ಈಸ್ ಆಲ್ವೇಸ್ ಗ್ರೇಟ್ ಕಣೆ ರಮ್ಯಾ. ಆರ್ಯ ಸರ್ ನನಗೆ ಎಷ್ಟು ಪ್ರೀತಿ ಕೊಡ್ತಾರೋ ಅವ್ರಿಗೂ ನಾನು ಅಷ್ಟೇ ಪ್ರೀತಿ ವಾಪಸ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಇಬ್ರು ಪೈಪೋಟಿ ಮೇಲೆ ಒಬ್ರನ್ನ ಒಬ್ರು ಚೆನ್ನಾಗಿ ನೋಡ್ಕೊಳ್ಳಿ. ನೀನ್ ಲೈಫ್ ಲಾಂಗ್ ಚೆನ್ನಾಗಿರ್ತೀಯ ಅನು. ಈ ಮದುವೆ ನಿನ್ ಬ್ಯೂಟಿಫುಲ್ ಫ್ಯೂಚರ್ಗೆ ಮುನ್ನುಡಿಯಾಗಿರುತ್ತೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ರಘುಪತಿ ಏನೇ ನಿನ್ನ ತರ ಕುಮಾರ ನೋಡ್ಬೇಡ, ಬಹುಮಾನ ಬಹುಮಾನ. ನಾನ್ ನಿಮ್ ಕಾಣ್ತಾ ಇದ್ದೀನಲ್ವಾ? ಸಂಪತ್ತು ನೋಡೋ ಇಲ್ಲಿ, ನಾನು ನಿನ್ನಪ್ಪ. ಲೇ ಮಂಗ್ ಮುಂಡದೆ, ಇದೇನೋ ನಿನ್ನ ಅವಸ್ಥೆ? ಅವನ್ ಬಿಡ್ರಿ, ನಿಂದೇಳ್ರಿ ಅವತಾರ. ಕುಮಾರಣ್ಣ, ನಾನ್ ರಘುಪತಿ ಅಂತ ನಿನ್ ಗೊತ್ತಾಯ್ತಲ್ವಾ? ಗೊತ್ತಾಗದೇನು, ನಾವೆಲ್ಲ ಡ್ರಾಮಾ ಮಾಡ್ತಾ ಇದ್ದೀವಿ. ಎಲ್ಲ ನಿನ್ ಮಗನ ಐಡಿಯಾ. ಸಖತ್ತಾಗಿ ನಿನ್ ತಲೆ ಮೇಲೆ ಮೆಣಸಿನ್ಕಾಯಿ ಹರಿದ್ಬಿಟ್ಟ. ಸಾಮಾನ್ಯದವನಲ್ಲ ಅವನು, ಸೂಪರ್ ಕಣೋ ಸಂಪತ್ತು. ರಘುಪತಿ, ನಮ್ಮ ಹುಡುಗನ ಮೇಲೆ ಕೈ ಮಾಡಿದ್ಯಾ ಅಷ್ಟೇ. ನಿಮ್ಮ ಅತ್ತೆ ಬ್ಯಾಗಲ್ಲಿ ನನ್ನ ಬಟ್ಟೆ ಇದೆ, ತಗೊಂಡ್ ಬಾ. ಹಂಗೆ ಈ ಬಟ್ಟೆನ ಮ್ಯಾನೇಜರ್ ಇದ್ದಾನಲ್ಲ ಅವನ ಕೈಲಿ ಬಿಸಾಕ್ ಬಾ. ಸರಿಯಪ್ಪ. ಸರಿ ಅಲ್ಲ ಕಣೋ, ಸರಿ ಮಾಡ್ಬೇಕು ನೀನು. ಸಗಣಿ ಹಾಕಿರೋದ್ ನೀನು, ಅದನ್ನ ಚೆನ್ನಾಗಿ ಸಾರಿಸಿ ರಂಗೋಲಿ ಬಿಡಿಸ್ಬೇಕು, ಗೊತ್ತಾಯ್ತಾ? ನಡಿಯೋ. ಹಲ್ಲು ಕಿಸ್ಕೊಂಡು ನಕ್ಕಿರಲ್ರು. ನನಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಲಿಲ್ಲ ಅಂದ್ರೆ ರಘುಪತಿನೇ ಅಲ್ಲ. ಸುಖಕ್ಕಾಗ್ಲಿ ದುಃಖಕ್ಕಾಗ್ಲಿ ನಿಮ್ ಕಣ್ಣಿಂದ ಒಂದ್ ಹನಿ ನೀರ್ ಹೊರಗ್ ಬರೋ ಹಾಗಿಲ್ಲ, ಸರಿನಾ? ಇದು ನನ್ನ ಆರ್ಡರ್, ಈ ಬಾಸ್ ನ ಆರ್ಡರ್. ಹುಷಾರ್.
ಸರಿ ಬಾಸ್. ಸರಿ, ಈಗ ಬಾಸ್ ಹೇಳ್ತಿದ್ದಾರೆ, ಲೇಟ್ ಆಯ್ತು, ಹೋಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಸ್ಲೀಪ್ ವೆಲ್. ಯು ಟು. ಏ ಸರ್, ಲೇಟ್ ಆಯ್ತು, ನೀವು ನಡೀರಿ ನಡೀರಿ ನಡೀರಿ. ಓಕೆ, ರೆಡಿನಾ? ಏನು ಯುದ್ಧಕ್ಕೆ ಹೋಗ್ತಿರುವಾಗ ಕೇಳ್ತಿದ್ಯಲ್ಲ? ಕಿಂಡಲ್ ಮಾಡಬೇಡಿ ಸರ್. ಈ ಸಿನಿಮಾದಲ್ಲಿ, ಬುಕ್ಕಲ್ಲಿ ಎಲ್ಲಾ ಕಡೆ ಮದುವೆ ಆದ್ಮೇಲಿನ ಮೊದಲನೇ ರಾತ್ರಿನ ಸಿಕ್ಕಾಪಟ್ಟೆ ರೊಮ್ಯಾಂಟಿಸೈಸ್ ಆಗಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮದುವೆ ಮೊದಲು ಹಿಂದಿನ ಈ ಕೊನೆ ರಾತ್ರಿ ಬಗ್ಗೆ ಯಾರು ಏನು ಹೇಳೋದೇ ಇಲ್ಲ. ಬನ್ನಿ ಸರ್, ನಾವಿಬ್ರು ಈ ಕೊನೆ ರಾತ್ರಿನ ಒಟ್ಟಿಗೆ ವೆಲ್ಕಮ್ ಮಾಡೋಣ. ಒಟ್ಟಿಗೆನಾ? ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ನಾನೀಗ ಕೌಂಟ್ ಡೌನ್ ಮಾಡ್ತೀನಿ, ಓಕೆನಾ? 3, 2, 1. ಕಣ್ಮುಚ್ಚಿ. ಗುಡ್ ನೈಟ್. ಒಟ್ಟಿಗೆ ಮಲ್ಗೋದು ಅಂದ್ರೆ ಹೀಗೆ. ಓಕೆ. ಸರ್, ಕಣ್ ಬಿಡಬಾರ್ದು. ಏ ಕಳ್ಳಿ, ನೀನು ನೋಡ್ತಿದ್ದೆ ಅಂತ ಆಯ್ತಲ್ಲ. ಸರ್, ಈ ರಾತ್ರಿ ಯಾವುದೇ ಕಾರಣಕ್ಕೂ ನೀವು ನಿದ್ದೆ ಕೆಡಬಾರ್ದು, ಸರಿನಾ? ಚೆನ್ನಾಗಿ ನಿದ್ದೆ ಮಾಡಿ. ಇದು ನಿಮ್ ಈ ಪ್ರೀತಿಯ ನಿಮ್ ಮುದ್ದು ಹೆಂಡತಿಯ ರಿಕ್ವೆಸ್ಟ್, ಸರಿನಾ? ದಂಡನ ದಂಡನ್. ಸೋ ಸ್ವೀಟ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲವ ಆರ್ಯ ಸರ್ ಯಾವ್ದನ್ನು ಮನ್ಸಿಗೆ ಹಚ್ಕೊಳ್ದೇ ಇರೋ ಥರ ನೋಡ್ಕೋತಾಯಿ.
ಅಪ್ಪ ಈ ನೀರಿನ ಬಾಟ್ಲ್ ನಾ ಬ್ಯಾಗಲ್ಲಿ ಇಡ್ತೀನಿ, ನಿಮ್ಮ ಪಕ್ಕ ತೆಗೆದಿಟ್ಕೋ. ಅನುಗೆ ಆಗಾಗ ನೀರು ಬೇಕಾಗತ್ತೆ. ಹಾಂ, ಆಮೇಲೆ 2 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೆ, ಎಲ್ಲಿಟ್ಟಿದ್ಯಾ? ಅನುಗೆ ಹಸು ತಡ್ಕೊಳಕ್ಕಾಗಲ್ಲ, ನಿನ್ನ ಜೊತೆಲೇ ಇಟ್ಕೊಂಡಿರು. ಎದ್ದೋಗಕ್ಕಾಗತ್ತಾ ಆಗಾಗ ಮದುವೆ ಮಂಟಪದಿಂದ? ಎಲ್ಲ ರೆಡಿ ಇದೆ ಸುಬ್ಬು, ಪಕ್ಕದಲ್ಲೇ ಇರ್ತೀನಲ್ವಾ, ಅವಳಿಗೇನು ಬೇಕೋ ಕೊಡ್ತೀನಿ, ಸುಮ್ಮನೆ ಇರು. ಸುಬ್ಬು ಅಲ್ಲಿ ನೋಡು, ನೋಡು ಸುಬ್ಬು. ಅನು ರೆಡಿಯಾಗಿ ಬಂದಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನೋಡು ಸುಬ್ಬು. ಅಪ್ಪ, ಗೌರಿ ಪೂಜೆ ಗೊತ್ತಾಗುತ್ತೆ, ಬಾ ಸುಬ್ಬು. ಅಪ್ಪ, ಐ ಲವ್ ಯು ಅಪ್ಪ. ಅಮ್ಮ, ಐ ಲವ್ ಯು ಅಮ್ಮ. ಪೂಜೆ ಗೊತ್ತಾಗುತ್ತೆ, ಹೊಟ್ಬಿಡೋಣ ಎಲ್ಲ. ಅತಿಯಾದ ಸಂತೋಷ, ಅತಿಯಾದ ದುಃಖ ಎರಡು ಒಟ್ಟೊಟ್ಟಿಗೆ ಪೈಪೋಟಿಯಾಗಿ ನಮ್ಮ ಮೇಲೆ ದಾಳಿ ಮಾಡೋದು ಇಂಥ ಟೈಮಲ್ಲಿ ಅನ್ಸುತ್ತೆ ಅಲ್ವಾ? ಅನು, ನಿನ್ನೆ ತುಂಬಾ ಮಿಸ್ ಮಾಡ್ಕೊಂತೀವಿ ಕಣೆ. ಅಳಿಸ್ಬೇಡ್ವೆ ನನ್ನ? ಸರಿ ಸರಿ, ನೀನು ಹತ್ರ ನೀನು ಹಾಕೊಂಡಿರೋ ಮೇಕಪ್ ಹೊರಟೋಗುತ್ತೆ. ನೀನಿನ್ನೂ ಮಂಟಪಕ್ಕೆ ಹತ್ತಿಲ್ಲ. ನೀನು ಹಾಳ್ಬೇಡ, ನಾನು ಹಾಳಲ್ಲ. ನಗ್ನಗ್ತಾ ಹೋಗೋಣ. ರಮ್ಯಾ, ಆರ್ಯ ಸರ್ ಬಂದ್ರು ಅನ್ಸುತ್ತೆ ಕಣೆ. ಹ್ಞೂ ಅನು, ಎಲ್ಲ ಜೋರ್ ಸೆಲೆಬ್ರೇಷನ್ ಇಂದ ಮದುಮಗನ್ನ ವೆಲ್ಕಮ್ ಮಾಡ್ತಿರ್ತಾರೆ. ರಮ್ಯಾ, ನಂಗೊಂದೇ ಒಂದು ಆಸೆ ಕಣೆ. ನನ್ನ ಆರ್ಯ ಸರು ಮದುಮಗನಾಗಿ ದಿಬ್ಬಣದಲ್ಲಿ ಬರೋದನ್ನ ನಾನು ನೋಡ್ಬೇಕು. ಆದ್ರೆ ಯಾರು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ವರಪೂಜೆ ಆದ್ಮೇಲೆ ನನಗೆ ಎಂಟ್ರಿ. ಪ್ಲೀಸ್ ಕಣೆ, ನಾನು ಹೇಗಾದ್ರೂ ಆರ್ಯ ಸರ್ನ ನೋಡ್ಬೇಕು. ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್? ಅಯ್ಯೋ, ಒಳ್ಳೆ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಾರಲ್ಲ ಅನು, ಮದ್ವೆ ಆದ್ಮೇಲೆ ನೋಡುವಂತೆ ಬಿಡು. ಆಟ ಆಡಿಸ್ಬೇಡ್ವೆ ನೀನು, ನಾನು ಆರ್ಯ ಸರ್ನ ನೋಡ್ಲೇಬೇಕು. ಹೋಗು ಹೋಗು. ಅನು, ನಾನಿರ್ಬೇಕಾದ್ರೆ ಇವಳನ್ಯಾಕೆ ಹೇಳ್ತೀಯಾ? ತಗೋ, ಇದು ನಿನ್ಗೋಸ್ಕರ ತಂದಿದ್ದೀನಿ. ಇದ್ರಲ್ಲಿ ನೀನ್ ಆರ್ಯ ಸರ್ನ ನೋಡ್ಬೋದು. ನಿಜವಾಗ್ಲೂನಾ? ಕುಡಿ. ಅನು, ಹಾಗೆ ನೋಡಿದ್ರೆ ಕಾಣಲ್ಲ. ಬಾ ಬನ್ನಿ.
ಹೊಸ ಸಂಬಂಧನ ಬೆಸೆಯೋ ಜೊತೆಗೆ ಅಲ್ಲ ಆ ಥರ ಬಿಹೇವ್ ಮಾಡ್ತಿದ್ದಾರೆ ಇವರು. ಸಚ್ ಅ ಮೆಲೋ ಡ್ರಾಮ್ಯಾಟಿಕ್ ಸೀನ್. ಡಿಡ್ ಯು ಸೇ ಸಮಥಿಂಗ್ ಮಾನ್ಸಿ? ವಾಟ್ ಇಸ್ ದಿಸ್ ಹರ್ಷ? ನಾನು ಹೇಳೋದು ಯಾವುದು ನಿನ್ ಕಿವಿಗೆ ಹೋಗೋದೇ ಇಲ್ವಾ? ಅವಾಗ್ಲಿಂದ ಈ ಫೋನಲ್ಲೇ ಇದೆಯಾ? ಯಾರು ನಿನ್ ಹಳೆ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್ ಅಲ್ಲ ಮಾನ್ಸಿ, ಎಲಿಫೆಂಟ್. ಸಾರಿ, ನಾನು ಕದ್ದು ಕೇಳಿಸ್ಕೊಂತ ಇರಲಿಲ್ಲ. ನಿಮ್ಮ ಮಾತು ಕಿವಿಗೆ ಬಿತ್ತಷ್ಟೇ. ಅಯ್ಯೋ ಸರ್, ನಾವು ಹಂಗೆ ಅನ್ಕೊಂಡಿಲ್ಲ. ಈ ಅಂತರ್ಪಟ ಯಾಕೆ ಇಟ್ಕೊಂತಾರಂತ ನನಗೊಂದು ಐಡಿಯಾ ಇದೆ. ಇದನ್ನ ಸ್ಟೋರಿ ಟೆಲ್ಲಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡ್ರಾಮ್ಯಾಟಿಕ್ ಬಿಲ್ಡಪ್ ಅಂತಾರೆ. ಬೇಸಿಕ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಥವಾ ಒಂದು ಪ್ಲಾಟ್ ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಿಲ್ಡಪ್ ಕೊಡ್ತಾರೆ. ಸೊ ಇದು ಅದೇ ತರನೇ ಮದುವೆ ಹೆಣ್ಣಿಗೆ ಒಂದು ಡ್ರಾಮ್ಯಾಟಿಕ್ ಬಿಲ್ಡಪ್. ಹರ್ಷ, ವಾಟ್ ಆರ್ ಯು ಡೂಯಿಂಗ್ ದೇರ್? ಕಮ್ ಹಿಯರ್. ಅವ್ರು ಏನು ಹೇಳಿದ್ರು ಅರ್ಥನೇ ಆಗ್ಲಿಲ್ಲ ಕಣೋ. ಅಯ್ಯೋ ದಡ್ಡಿ, ಅವ್ರೇನ್ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ವಾ? ಅವ್ರು ಹೇಳಿದ್ದು ದೇವ್ರು, ನೀನೇನು ಎಕ್ಸ್ಪ್ಲೈನ್ ಮಾಡಬೇಡ. ನಿನ್ಗಿಂತ ಅವರೇ ಪರವಾಗಿಲ್ಲ ಅನ್ನೋ ತರ ಹೇಳ್ತೀಯ. ಪಲ್ಲಕ್ಕಿ ಬಂತು ಬಿಡ, ಬಾ ಎತ್ಕೊಂಬರಮ್ಮೆ ಅದ. ನನಗೂ ಕೊಡಿ.
ಕಾಳದ ಜೋಡಿ ಸತ್ಯ ಲೀನವಾಗೋ ಸಮಯ ಬಂದೈತಿ. ಈ ಮದುವೆಗೆ ತಾಯಿ ಆಶೀರ್ವಾದ ಬಹಳ ಮುಖ್ಯ ಅದ. ತಾಯಿ ಅಪ್ಪಣೆ ಹಂಗ ನಾ ಇಲ್ಲಿಗೆ ಬಂದೀನಿ. ಒಳಗ್ ಬೀಳುವಂತ ಕೇಳಂಗಿಲ್ಲ ತಮ್ಮ. ತಾಯಿ ಆಶೀರ್ವಾದ ಅಷ್ಟ ಕೊಟ್ಟು ಹೋಗಾಕ್ ಬಂದೀನಿ. ಆ ತಾಯಿನೇ ತೀರ್ಮಾನ ಮಾಡಿರೋ ಈ ಮಂಗಳ ಕಾರ್ಯಕ್ಕೆ ಆಕೆಗಂತ ಆಮಂತ್ರಣ. ಉಧೋ ಉಧೋ ಎಲ್ಲಮ್ಮ. ಮಗಳು ಮನಿ ಸೇರದ ಮಾಲ ಶುರು ಆಗ್ತೈತಿ. ಹೊಸ